ನಾನೀಗ ಅಯೋಧ್ಯೆಯ ರಾಮ ಜನ್ಮಭೂಮಿ ರಾಮ ಮಂದಿರದ ಮುಂಭಾಗದಲ್ಲಿದ್ದೀನಿ. ಸಾಕಷ್ಟು ಕನ್ನಡಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಸಾಕಷ್ಟು ಕನ್ನಡಿಗರು ಕೂಡ ಬಂದಿದ್ದಾರೆ. ಸರ್ ನಮಸ್ಕಾರ. ಯಾವ ಭಾಗದಿಂದ ಬಂದಿರೋ? ಧಾರವಾಡದಿಂದ ಬಂದಿವಿ ಸರ್. ನಾವೆಲ್ಲ ಹೇಗೆ ಬಂದ್ರಿ ಸರ್? ತುಂಬ ರಶ್ ಇತ್ತು, ನಿನ್ನೆಂತೂ ಸಾಕಷ್ಟು ನುಗ್ಲಿತ್ತು. ಇವತ್ತು ಹೆಂಗಿದೆ? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಭಾರಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅವಕಾಶ ಇದೆ. ಭಾಳ ಚೆನ್ನಾಗಿ ಭವ್ಯವಾದ ಮಂದಿರ ನಿರ್ಮಾಣ ಮಾಡಿದ್ದಾರೆ. ರಾಮನ ಮೂರ್ತಿ ಕೂಡ ಚೆನ್ನಾಗಿದೆ. ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಸರ್. ಚೆನ್ನಾಗಿದೆ. ಹೇಗಿತ್ತು ಸರ್ ಒಳಗಡೆ? ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇತ್ತಾ? ಹೇಗಿತ್ತು? ಕರ್ನಾಟಕದಿಂದ ಬರೋರಿಗೆ ಏನು ಹೇಳ್ತೀವಿ? ಕರ್ನಾಟಕದಿಂದ ಬರ್ಬೋದು ಸರ್, ಏನು ತೊಂದರೆ ಇಲ್ಲ. ಭಾಳ ಚೆನ್ನಾಗಿದೆ. ಸೆಕ್ಯೂರಿಟಿ ಎಲ್ಲ ಏನಷ್ಟು ಅಂದ್ರೆ ಬಿಗಿದೆ, ಬಟ್ ಯಾರಿಗೆ ತೊಂದರೆ ಏನಿಲ್ಲ. ಬರ್ಬೋದು, ಬಂದು ದರ್ಶನ ಪಡ್ಕೋಬೋದು ಸರ್. ಎಷ್ಟೇ ನಿನ್ನೆ ಕೂಡ ಇವತ್ತು ಕೂಡ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಯಾರಿಗೆ ಯಾವ ಥರ ತೊಂದರೆ ಆಗಿಲ್ಲ. ಎಲ್ಲರೂ ಬಂದ ದರ್ಶನವನ್ನು ಪಡಿಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದವ್ರು ಬರಬೇಕು. ಬಾಲರಾಮನ ಜೊತೆಗೆ ಕನ್ನಡದ ರಾಮನು ಕೂಡ ಹೌದು. ಯಾಕಂದರೆ ಶಿಲೆ ಇರೋದು ಮೈಸೂರಿಂದ, ಕೆತ್ತಿರೋದು ಕರ್ನಾಟಕದವರು. ಆ ಒಂದು ಅಟ್ಯಾಚ್ಮೆಂಟ್ ಬಗ್ಗೆ ಏನು ಹೇಳ್ತೀವಿ ಸರ್? ತುಂಬ ಸಂತೋಷ ಆಗ್ತದೆ. ಯಾಕಂತಂದ್ರೆ ನಾವು ಈ ಮೂರ್ತಿ ಭವ್ಯವಾದ ಮೂರ್ತಿಯನ್ನು ಕೆತ್ತಿರೋದು ನಮ್ಮ ಯೋಗಿರಾಜರವರು. ಅದರ ಜೊತೆಗೆ ಈ ಕಲ್ಲು ಕೂಡ ನಮ್ಮ ಕರ್ನಾಟಕದ್ದೇ. ಹೀಗಾಗಿ ನಮ್ಗೆ ತುಂಬಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಂತೋಷ ಇದೆ ಸರ್, ಮತ್ತು ಎಕ್ಸೈಟಿಂಗ್ ಕೂಡ ಇತ್ತು. ಈ ಎಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ತಗೊಂಡು ನಮ್ಮ ಹನುಮನು ಕೂಡ ಈ ಮಹಾಭಾರತಕ್ಕೆ ಸಾಕಷ್ಟು ಒಂದು ಅವ್ರದ್ದೊಂದು ಕೊಡುಗೆ ಕೂಡ ಇದೆ. ಅವ್ರದ್ದೊಂದು ಭವ್ಯವಾದ ಒಂದು ನಿರ್ಮಾಣ ಆಗಬೇಕು, ಮಂದಿರ ನಿರ್ಮಾಣ ಆಗಬೇಕಂತ ನಮ್ಮೊಂದು ಕಳಕಳಿ. ಕಿಷ್ಕಿಂಧದಲ್ಲಿ ಅವ್ರೊಂದು ಭವ್ಯವಾದ ಮಂದಿರ ನಿರ್ಮಾಣ ಆಗಬೇಕು. ತಾವೇನು ಹೇಳ್ತೀರಿ? ರಾಮನ ಮುಂದೆ ಹತ್ರ ಬಂದಾಗ ಸ್ವಲ್ಪ ಕರ್ನಾಟಕದ ಆಪ್ತತೆ ಅನ್ಸತ್ತಾ? ಅದು ಸತ್ಯ ಸರ್. ಯಾಕೆಂತಂದರೆ ರಾಮನ್ ನೋಡೋದು ಒಂದೇ, ಒಂಥರ ಬಾಲರಾಮನ್ ನೋಡಿದರೆ ಒಂಥರ ಕಳನೇ ಬೇರೆ ಸರ. ರಾಜ ಕಳೆ ಇದೆ. ಆ ಒಂದು ಮೂರ್ತಿ ನೋಡಲಿಕ್ಕೆ ಒಂದು ವಿಶೇಷ. ಅದ್ರ ಜೊತೆಗೆ ಈ ನಮ್ಮ ರಾಮ ಮಂದಿರ ಆಗಿದೆ. ಕಿಷ್ಕಿಂಧ ಭಾಗದಾಗ ಆಂಜನೇಯನ ಗುಡಿ ಆದ್ರೂ ಭಾಳ ಚಲೋ ಆಗ್ತದೆ. ಯಾಕಂದರೆ ಈ ಅವಿನಾಭಾವ ಸಂಬಂಧ ಇದೆ ಸರ್. ಈ ರಾಮ ಮತ್ತು ಆಂಜನೇಯ ಮಧ್ಯೆ ಒಂದು ಸಂಬಂಧ ಇದೆ. ಆ ಸಂಬಂಧ ಬಿಡುಕಲಾರ್ದಷ್ಟು ರೀ. ಹಾಗಾಗಿ ಆಂಜನೇಯಂದು ಒಂದು ಮೂರ್ತಿ ಆಗಲಿ ಅಂತೇಳಿ, ಅಲ್ಲಿ ರಾಮ ಮಂದಿರ ಹನುಮಾನ್ ಮಂದಿರ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಸರ್. ಸರ್ ತಾವೇನು ಹೇಳ್ತೀರಿ? ಕರ್ನಾಟಕದ ಬಾವುಟ ಬೇರೆ ಹಿಡಿದಿದ್ದೀರಿ, ಕರ್ನಾಟಕದಿಂದ ಬರ್ತಾ ಇದ್ದೀರಿ, ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅಂತ ರಾಮನ ಮುಂದೆ ಪ್ರಾರ್ಥನೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದ್ದೀರಿ. ಕರ್ನಾಟಕ ಮತ್ತು ರಾಮನ ಸಂಬಂಧದ ಬಗ್ಗೆ ಏನು ಹೇಳೋದು ಬಯಸ್ತೀರಿ? ಸರ್ ನಾವು ನಿಜವಾಗ್ಲೂ ಅಯೋಧ್ಯೆದಾಗ ಇದ್ದೇವೆ ಅನ್ನಿಸ್ತಾ ಇಲ್ಲ, ಕರ್ನಾಟಕದಾಗಲೇ ಇದ್ದೇವೆ ಅನ್ನಿಸ್ತಾ ಇದೆ. ಯಾಕಂದರೆ ಅರುಣ್ ಯೋಗಿರಾಜದ ಕತ್ತಿದಾರಲ್ಲ, ಅಲ್ಲಿ ಕರ್ನಾಟಕದ ಸಮೃದ್ಧ ಕರ್ನಾಟಕವೇ ಇಲ್ಲಿ ಕೂತಾಗಿದೆ. ಯಾಕಂದರೆ ನಮ್ಗೆ ರಾಮಗ ಹನುಮಂತಗ ಭಾಳ ವಿಶೇಷವಾದ ನಂಟಿದೆ ಕರ್ನಾಟಕಕ್ಕೆ. ಕರ್ನಾಟಕದ ಪ್ರತಿಯೊಬ್ಬರ ಜನರು ಇದನ್ನು ಬಂದು ನೋಡಲೇಬೇಕು. ಯಾಕಂದರೆ ಒಂದು ವಿಶೇಷ ಕಳೆ ಇದೆ. ಕರ್ನಾಟಕದವರು ನಮ್ಮದು ಮೂರ್ತಿ ಮಾಡಿದ್ದಾರೆ ಅನ್ನೋದು ಇದಿದೆ. ಅದು ಮೂರ್ತಿ ಮಾತ್ರ ಅಲ್ಲ, ಅದ್ಭುತ, ಅತಿ ಅದ್ಭುತ. ಇದು ನಮ್ಮ ಜಗತ್ತಿನ 8ನೇ ಅದ್ಭುತ ಅಂದರೂ ಅಡ್ಡಿಲ್ಲ. ಆ ಥರ ಮೋದಿಯವರು ನಮಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 3 ಲಕ್ಷ ಜನ ಅಲ್ಲ, 5 ಲಕ್ಷ ಜನ ಒಂದು ಜನಕ್ಕೆ ಬಂದರೂ ನೋಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಭಾಳ ಚೆನ್ನಾಗಿದೆ. ಎಲ್ಲರೂ ಶಾಂತ ರೀತಿಯಿಂದ ದರ್ಶನ ಮಾಡ್ಕೋಬೇಕು. ಏನೂ ತೊಂದರೆ ಇಲ್ಲ. ನಮ್ಮ ಕರ್ನಾಟಕ ಜನದೇನು ತುಂಬ ಬಂದಿದ್ದಾರೆ. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಶಾಂತ ರೀತಿಯಿಂದ ಬಂದು ಇದನ್ನು ದರ್ಶನ ನೋಡ್ಬೋದು. ಏನು ತೊಂದರೆ ಇಲ್ಲ. ಸಮೃದ್ಧ ಕರ್ನಾಟಕವೇ ಆ ಗುಡಿಯಲ್ಲಿ ಕಳೆ ಕೂತಿದೆ ಅಂತ ಹೇಳ್ಬೋದು. ನೀವು ರಾಯಚೂರು ಕೊಪ್ಪಳ ಭಾಗದಿಂದ ಬಂದಿದ್ದೀರಿ, ಧಾರವಾಡದಿಂದ ಬಂದಿದ್ದೀರಿ. ಈಗ ರಾಮನಿಗೆ ನೆಲೆ ಸಿಕ್ತು, ರಾಮನ ಬಂಟ ಹನುಮಂತನಿಗೆ ನೆಲೆ ಸಿಗ್ಬೇಕು ಅನ್ಸುತ್ತೆ. ಸಿಗ್ಬೇಕು ಸರ್. ಮೋದಿ ಸರ್ಕಾರದಾಗ ಸಿಕ್ಕೇ ಸಿಗುತ್ತೆ ಸರ್. ಇದು ಮಾತ್ರ ಕನ್ಫರ್ಮ್. ಹೌದು, ಖಂಡಿತ ಸಿಗುತ್ತೆ ಸರ್. ನಾವಿರೋ 2030 ಸಿಗುತ್ತೆ. ರಾಮ ಮಂದಿರ ಆಗಿದೆ. ಅವನ ರಾಮನ ಪರಮ ಭಕ್ತ ಹನುಮಂತನಿಗೆ ಆಗಲೇ ಇರ್ತೈತೆ. ಮಾಡಬೇಕು. ಮೋದಿಯವರು ಮಾಡ್ತಾರೆ. ಇದನ್ನ ಎಲ್ಲರ ಸಹಕಾರ ಅಗತ್ಯ. ಹೇಗೆ ಭಾರತದ ತುಂಬ ಅಯೋಧ್ಯೆ ಹೇಗೆ ಹೆಸರು ಆಗ್ತಾ ಇದೆ, ಹಾಗೆ ಅಂಜನಾದ್ರಿ ಕೂಡ ಭಾರತದ ತುಂಬ ಹೆಸರು ಹಾಗೆ ಆಗುತ್ತೆ. ಕರ್ನಾಟಕದ ಹೆಸರು ಜಗತ್ತು ತುಂಬ ಬೆಳಗುತ್ತೆ. ಕರ್ನಾಟಕದಿಂದ ಬಂದಿರುವಂಥ ಕನ್ನಡದ ರಾಮ ಭಕ್ತರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.